ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ಟ್ರಿಪ್ನ ಥರ್ಡ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನಲ್ಲಿ ನಾನು ಲಾಸ್ಟ್ ನಮ್ಮ ಟ್ರಿಪ್ ನಾವು ಯಾವ ಪ್ಲೇಸ್ ನೋಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಾವು ಲಾಸ್ಟ್ ದೇವಸ್ಥಾನ ನೋಡಿದ್ದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು 9:30 ಅಷ್ಟರಲ್ಲೇನೋ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ಉಡುಪಿ ಕೃಷ್ಣನ ನೋಡಿಕೊಂಡು ಸ್ಟ್ರೈಟ್ ಇಲ್ಲಿಗೆ ಬಂದ್ಬಿಟ್ವಿ. ಸೊ ನೋಡ್ತಾ ಇದ್ದೀರಾ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಲಾಸ್ಟ್ ನಮ್ಮದೇ ದರ್ಶನ ಇದ್ದಿದ್ದು. ಹಾಗಾಗಿ ಅಷ್ಟು ಜನಗಳು ಕಾಣಿಸ್ತಾ ಇಲ್ಲ. ಆ್ಯಂಡ್ ಅವತ್ತೇನೋ ಸ್ಪೆಷಲ್ ಡೇ ಆಗಿದ್ದರಿಂದ ತುಂಬ ಪೂಜೆಗಳು ನಡೀತಾ ಇತ್ತು. ಸೊ ನಾವು 1 ಅವರ್ ಮೇಲೆ ಪೂಜೆನ ನೋಡಿದ್ದೀವಿ. ಆ್ಯಂಡ್ ನಾನು ತುಂಬ ರೆಕಾರ್ಡ್ ಮಾಡಿಕೊಂಡೆ ಈ ದೇವಸ್ಥಾನದಲ್ಲಂತೂ. ಸೊ ನಿಮಗೂ ತೋರಿಸ್ತೀನಿ ನೋಡಿ ಹೇಗೆಲ್ಲ ನಡೀತು ಪೂಜೆ ದೇವಸ್ಥಾನದಲ್ಲಿ ಅಂತ. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಲಾಸ್ಟ್ವರೆಗೂ ನೋಡಿ, ಬಿಕಾಸ್ ಎಷ್ಟು ಚೆನ್ನಾಗಿ ನಡೀತು ಪೂಜೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಈ ಥರ ಪೂಜೆ ನೋಡೋದಕ್ಕೆ ಸಿಗೋದು ಇಲ್ಲ. ಸೊ ನಮಗೆ ಸಿಕ್ಕಿದ್ದು ಅದೃಷ್ಟ ಅನಿಸುತ್ತೆ. ಹಾಗೆ ವಿಡಿಯೋನು ಮಾಡ್ಕೊಂಡಿದ್ದೀನಿ, ನೀವು ನೋಡಿ ವಿಡಿಯೋದಲ್ಲಿ. ಸೊ ದೇವ್ರದ್ದು ವಿಗ್ರಹ ಇದೆಯಲ್ಲ ಅದನ್ನು ತಲೆ ಮೇಲೆ ಹೊತ್ಕೊಂಡು ಫುಲ್ಲು ದೇವಸ್ಥಾನ ಸುತ್ತ ಎಲ್ಲ ಫುಲ್ಲು ಸುತ್ತಾ ಇದ್ರು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ದೇವ್ರನ್ನ ನೆಕ್ಸ್ಟು ತೇರ್ ಮೇಲೆಲ್ಲ ಕೂರಿಸ್ತಾರೆ, ತೇರನ್ನು ಎಳಿತಾರೆ. ಅದನ್ನು ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ, ಓಕೆನಾ? ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಈ ದೇವರಿಗೆ ಮಲ್ಲಿಗೆ ಹೂವು ಅಂದರೆ ಮಂಗಳೂರು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಫುಲ್ಲು ಹೂವದಲ್ಲೇ ಅಲಂಕಾರ ಮಾಡಿದರು ದೇವ್ರನ್ನ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಮಾತ್ರ.
ತಿಳಿಸಿದ್ದಾನಂತೆ. ಏನಂತೆ? ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ ಔರವೇಶ್ವರ. ಅವ ಹೇಳಿಯಾದ ಬಳಿಕ ಸೊ ನಾವು ಹೋಗಿ ಟೈಮಲ್ಲಿ ದೇವಸ್ಥಾನ ಕ್ಲೋಸಿಂಗ್ ಆಗಿತ್ತು, ಕ್ಲೋಸಿಂಗ್ ಟೈಮ್ ಹಾಗಾಗಿ ಯಾವುದೇ ರೀತಿಯಾದ ಅಂಗಡಿ ಎಲ್ಲ ಏನೂ ತೆಗ್ದಿರಲಿಲ್ಲ. ಹಾಗಾಗಿ ಹೊರಗಡೆ ಏನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಲಿಲ್ಲ. ಸೊ ದೇವಸ್ಥಾನದ ಒಳಗಡೆ ಈ ಥರ ಇದೆ. ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಹೋಗಿದ್ರೆ ಮೋಸ್ಟ್ಲಿ ತುಂಬ ರಶ್ ಇರ್ತಾಯಿತ್ತು ಅನಿಸುತ್ತೆ. ನಾವು ನಮ್ಮ ಅದೃಷ್ಟ ಅನಿಸುತ್ತೆ ಸಂಜೆ ನೈಟ್ ಲಾಸ್ಟ್ ದರ್ಶನಕ್ಕೆ ಹೋಗಿದ್ದಕ್ಕೆ ನಾವು ಆರಾಮ್ಸೆ ದೇವ್ರನ್ನ ನೋಡಿಕೊಂಡು ಬಂದ್ವಿ. ದೇವ್ರ ಒಳಗಡೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ವೀಡಿಯೋ ಮಾಡ್ಕೊಬೋದಿತ್ತು, ಯಾರೂ ಕೇಳ್ತಾ ಇರಲಿಲ್ಲ. ಬಟ್ ನಾನೇ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಬಟ್ ತುಂಬ ಹೊತ್ತು ನಿಂತ್ಕೊಂಡು ದೇವ್ರನ್ನ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೊರಗಡೆ ಈ ಥರ ನಾಟಕ ಆಡ್ತಾಯಿದ್ರು. ಸೊ ಅದು ಚೆನ್ನಾಗಿತ್ತು, ಅದನ್ನು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಮಂಗಳೂರಾಗಿದ್ದರಿಂದ ಲಾಸ್ಟ್ ಮಂಗಳೂರು ಮೀನು ತಿಂದ್ವಿ ನಾವು. ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಸೊ ಬಂದ ಮೇಲೆ ದೇವಸ್ಥಾನದಿಂದ ಎಲ್ಲ ಬಂದ ಮೇಲೆ ಈಗ ಪ್ರಸಾದ ಎಲ್ಲ ತಂದಿದ್ದೀವಲ್ಲ ಅದನ್ನು ಎಲ್ಲರಿಗೂ ಹಂಚೋಣ ಅಂದ್ಬಿಟ್ಟು ಹಂಚ್ತಾಯಿದ್ರು. ಸೊ 2 ಡೇಸಲ್ಲಿ ನಾವಿಷ್ಟು ಟ್ರಿಪ್ ಪ್ಲೇಸಸ್ನ ಫಿನಿಶ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಬಂದ್ವಿ ನಾವು. ಆ್ಯಂಡ್ ಬ್ಯಾಂಗಲ್ಸ್ ಗಾಜಿನ ಬಳೆ ತೋರಿಸ್ದೆ ಒಂದು ವ್ಲಾಗಲ್ಲಿ ನೋಡಿ. ಇಷ್ಟು ಬಳೆಗಳು ತೊಗೊಂಡು ಬಂದ್ವಿ ನಾವು. ಚೆನ್ನಾಗಿದ್ದಾವೆ ಬಳೆಗಳೆಲ್ಲನೂ. ಕೊಡ್ಬೋದು ರೇಟು, ಬಟ್ ನಾನು ಎಷ್ಟು ಅಂತ ಹೇಳಲ್ಲ, ಬಟ್ ನಿಜ ಕೊಡ್ಬೋದು. ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ, ಅಲ್ಲಿ ತುಂಬ ಕಮ್ಮಿನೇ ತೊಗೊಂಡ್ರು. ತುಂಬ ಚೆನ್ನಾಗಿದೆ ಬಳೆಗಳೆಲ್ಲ. ಸೊ ಈ ಬಳೆಯನ್ನು ತೊಗೊಂಡ್ವಿ. ಈಗ ನೆಕ್ಸ್ಟ್ ಹೋಗ್ತಾ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಆ್ಯಕ್ಚುಲಿ ಜಾಸ್ತಿ ಏನು ನಾವು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಒಂದು ನಾನು ಸ್ಯಾರಿ ತೊಗೊಂಡೆ ನೆನಪಿಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಬಳೆ ಗಾಜಿನ ಬಳೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇದೊಂದು ಗಾಜಿನ ಬಳೆ ತೊಗೊಂಡ್ವಿ. ನಾನು ರೆಡ್ ಅನಿಸುತ್ತೆ ತೊಗೊಂಡಿದ್ದು, ರೆಡ್ಡು ಅಥವಾ ಈ ಬ್ಲೂನೋ ನೆನಪಿಲ್ಲ. ಹೋಗ್ತಾ ನೋಡಿ ಹೇಳ್ತೀನಿ. ಸೊ ಈ ಥರದ್ದೊಂದು ಸೈಡ್ ಬ್ಯಾಂಗಲ್ಸ್ ಥರದ್ದು ತೊಗೊಂಡ್ವಿ. ಆ್ಯಂಡ್ ಇದೊಂದು ಗಾಜಿನ ಬಳೆ ಬ್ಲೂ ಕಲರ್ದು ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಬ್ಲೂ ಕಲರ್ ತೊಗೊಂಡ್ವಿ. ಟೋಟಲಿ ನಾವು 9 ಪ್ಲೇಸಸ್ ನೋಡ್ಕೊಂಡು ಬಂದ್ವಿ. ನಾನು ಸ್ಕ್ರೀನ್ ಮೇಲೆ ಹಾಕ್ತಿದ್ದೆ, ನೀವು ಲಾಸ್ಟ್ ವ್ಲಾಗೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಸ್ಕ್ರೀನ್ ಮೇಲೆ ನಾನು ಹಾಕ್ತಿದ್ದೆ ಫಸ್ಟ್ ಸೆಕೆಂಡ್ ಅಂತ ಅಂದ್ಬಿಟ್ಟು ಯಾವುದೇ ನೋಡಿದ್ವಿ ಅಂತ. ಸೊ 2 ದಿನದಲ್ಲಿ ಆದಷ್ಟು ಎಲ್ಲ ಕವರ್ ಮಾಡಿಕೊಂಡು ನೋಡಿಕೊಂಡು ಬಂದ್ವಿ. ಇದು ನಮ್ಮ ಪಾಪುಗೆ ಅಂತ ತೊಗೊಂಡಿದ್ದು ಬಳೆ ತುಂಬ ಚೆನ್ನಾಗಿದೆ, ರೆಡ್ ಕಲರ್ದು ಚೆನ್ನಾಗಿರೋದು ಸಿಕ್ತು ಅವಳಿಗೆ. 4 ಬಳೆ. ರೇಟು ಮರ್ತೋಗ್ಬಿಟ್ಟಿದ್ದೀನಿ ಎಷ್ಟು ಅಂತ ಅಂದ್ಬಿಟ್ಟು 150 ಸಮಥಿಂಗ್ ಅನಿಸುತ್ತೆ, ಮರ್ತೋಗಿದ್ದೀನಿ. ಸೊ ಸ್ಯಾರಿ ತೊಗೊಂಡ್ವಿ ಅಂತ ಹೇಳಿದ್ವಿ ಅಲ್ಲ ನಾನು, ಈ ಸ್ಯಾರಿ ತೊಗೊಂಡ್ವಿ. ಕೊಲ್ಲೂರಲ್ಲಿ ಈ ಸ್ಯಾರಿ ತೊಗೊಂಡಿದ್ದು ಫಸ್ಟು ಬಂದು ಈ ಸ್ಯಾರಿ. ಇದನ್ನು ನಮ್ಮ ದೊಡ್ಡ ಅಕ್ಕ ತೊಗೊಂಡ್ಲು. ಆ್ಯಕ್ಚುಲಿ ನಾನು ಸ್ಯಾರಿ ತೊಗೋಬೇಕು ಅಂತ ಹೋಗಿದ್ದು ಅಂಗಡಿಗೆ, ಓಕೆನಾ. ನಾನು ತೊಗೊಂಡಿದ್ದು ನೋಡಿ ಅವರಿಬ್ರು ನಾನು ತೊಗೊತೀನಿ ಅಂತಂದ್ಬಿಟ್ಟು ಅವರಿಬ್ರು ಒಂದೊಂದು ತೊಗೊಂಡ್ರು. ಆ್ಯಕ್ಚುಲಿ ಅವರಿಬ್ಬರ ಹತ್ರನೂ ಒಂದೊಂದು ಸ್ಯಾರಿ ಇತ್ತು, ಬಟ್ ಆದ್ರೂ ಅಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಹಾಗಾಗಿ ನಾವಿಬ್ರು ತೊಗೊತೀವಿ ಅಂತ ಅವರಿಬ್ರು ತೊಗೊಂಡ್ರು. ಸೊ ನಮ್ಮ ದೊಡ್ಡಕ್ಕ ಈ ಥರ ಪ್ಯಾಟ್ರನಲ್ಲಿ ತೊಗೊಂಡ್ಲು, ಗೋಲ್ಡ್ ವಿತ್ ಡಾರ್ಕ್ ಗ್ರೀನ್ ಕಲರ್ದು. ಸೊ ಸೆರ್ಗಿ ಈ ಥರ ಇದೆ. ಆ್ಯಂಡ್ ಫುಲ್ ಸ್ಯಾರಿ ಬಂದ್ಬಿಟ್ಟು ಅಲ್ಲಿ ದೇವ್ರದ್ದು ಫೇಸ್ ಈಗ ಕಾಣಿಸ್ತಾ ಇದೆಯಾ, ಸೊ ಆ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಗೋಲ್ಡ್ ಆ್ಯಂಡ್ ಗ್ರೀನ್ ಕಲರಲ್ಲಿದೆ. ಅವಳ ಹತ್ರ ಈ ಪ್ಯಾಟ್ರನ್ನಲ್ಲಿ ಇರೋವಂಥ ಸ್ಯಾರಿ ಇರಲಿಲ್ಲ, ಹಾಗಾಗಿ ಈ ಥರ ತೊಗೊಂಡ್ಲು. ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫೇಸ್, ಆ ಥರ ಇದೆ ಫುಲ್ ಸ್ಯಾರಿ ಫುಲ್ಲು. ಆ್ಯಂಡ್ ಇದಕ್ಕೆ ಅವರೇ ಕುಚ್ಚು ಕೊಟ್ಬಿಟ್ಟಿದ್ದಾರೆ ರೆಡಿ. ಅದನ್ನೊಂದು ಸ್ವಲ್ಪ ಟೈಟ್ ಮಾಡಿಸ್ಕೊಬೇಕಷ್ಟೆ, ಇಲ್ಲಾಂದರೆ ಅದು ಲೂಸಾಗಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದು ನಮ್ಮ ದೊಡ್ಡ ಅಕ್ಕ ತೊಗೊಂಡ್ಲು. ಆ್ಯಂಡ್ ಈ ಸ್ಯಾರಿನ ನಮ್ಮ ಸೆಕೆಂಡ್ ಅಕ್ಕ ತೊಗೊಂಡಿದ್ದು. ಸೊ ಇದು ಅಷ್ಟೇ ಫುಲ್ಲು ಗೋಲ್ಡ್ ಮತ್ತು ಕಾಪರಲ್ಲಿ ಇದೆ ಸ್ವಲ್ಪ. ಆ್ಯಂಡ್ ಡಾರ್ಕ್ ಗ್ರೀನ್ ಕಲರ್ದು ಫ್ಲವರ್ ಡಿಸೈನ್ ಈ ಥರ ಬರುತ್ತೆ. ಕಾಪರಲ್ಲಿ ಬಾರ್ಡರ್ ಬಂದಿದೆ. ಸೊ ಈ ಥರ ಚಿಕ್ಕ ಚಿಕ್ಕದು ಫ್ಲವರ್ ಡಿಸೈನು, ಹಾಗೆ ಅಲ್ಲಲ್ಲೇ ಬಳ್ಳಿ ಥರದ್ದು ದೊಡ್ಡ ದೊಡ್ಡದು ಫ್ಲವರ್ ಡಿಸೈನ್ಗಳಿದೆ. ಇದು ಅಷ್ಟೇ ಗೋಲ್ಡ್ ಕಲರ್ ಸ್ಯಾರಿ ಇದ್ದುದು. ನೋಡಿ ಆ ಕಾಪರ್ ಇದೆಯಲ್ಲ ಅದ್ರ ಮೇಲೆ ಆ ಮೆರೂನ್ ಆ್ಯಂಡ್ ಗ್ರೀನ್ ಇದೆಯಲ್ಲ ಅದೇ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು. ಸೊ ಇದು ಸೆರ್ಗು. ಆ್ಯಂಡ್ ಇದು ಸ್ಯಾರಿ ಫುಲ್ಲು ಈ ಥರ ಸ್ವಲ್ಪ ಪ್ಲೇನ್ ಬಂದು ಅದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ಗಳಿದ್ದಾವೆ, ಚೆನ್ನಾಗಿದೆ. ಸೊ ಇದಕ್ಕೆಲ್ಲ ನಾವು ಒಂದೊಂದಕ್ಕೊಂದೊಂದು ಪ್ರೈಸ್ ಕೊಟ್ವಿ. ಒಂದು 1500, ಇನ್ನೊಂದಕ್ಕೆ 1700 ಏನೋ ಸಮಥಿಂಗ್ ಇರ್ಬೋದು ಅನಿಸುತ್ತೆ.
ಆ್ಯಂಡ್ ದಿಸ್ ಈಸ್ ಮೈ ಸ್ಯಾರಿ. ಸೊ ನಾನು ಈ ಬ್ಲೂ ಕಲರಲ್ಲಿ ಪಿಕಾಕ್ ಡಿಸೈನ್ ಇರೋವಂಥ ಸ್ಯಾರಿ ಚೂಸ್ ಮಾಡಿಕೊಂಡೆ. ಸೊ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಇದನ್ನು ನಾನು ತಗೊಂಡೆ ಸ್ಯಾರಿ. ಓಕೆ, ಇದು ಒಂಥರ ಆಕಾಶ್ ನೀಲಿ ಕಲರ್ ಆ್ಯಂಡ್ ಗೋಲ್ಡ್ ಕಲರಲ್ಲಿ ಪಿಕಾಕ್ ಇದೆ, ಫುಲ್ ಪಿಕಾಕ್ ಡಿಸೈನ್ ಇರೋದು ಆ್ಯಕ್ಚುಲಿ ಇದು. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗೋಯಿತು ನೋಡಿದ ತಕ್ಷಣ, ಅದಕ್ಕೆ ಇದನ್ನೇ ತಗೊಂಡೆ. ಸೊ ನೋಡಿ ಎಷ್ಟು ಫುಲ್ ಡಿಸೈನ್ ಇದೆ ಪಿಕಾಕ್ದು. ಆ್ಯಂಡ್ ಇದು ಅಷ್ಟೇ ವೈಟ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಇದೆ. ಇದು ಫುಲ್ ಗೋಲ್ಡ್ ಅಲ್ಲ, ವೈಟ್ ಆ್ಯಂಡ್ ಗೋಲ್ಡ್. ಸ್ಯಾರಿ ಫುಲ್ಲು ವೈಟ್ ಬರುತ್ತೆ, ಸೆರ್ಗಲ್ಲಿ ಗೋಲ್ಡ್ ಕಲರ್ ಬರುತ್ತೆ ಆ್ಯಂಡ್ ಅದ್ರ ಮೇಲೆಲ್ಲ ಪಿಕಾಕ್ ಡಿಸೈನು. ಈ ಥರದ್ದು ನಾನು ಚೂಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಈ ಸ್ಯಾರಿ ನಾನು ಏನಕ್ಕೆ ಚೂಸ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲೇ ನಿಮಗೆ ತಿಳಿಸ್ತೀನಿ. ಇದೇ ಕಲರ್ ಸೀರೆನೇ ಯಾಕೆ ಬೇಕು ಅಂತ ತಗೊಂಡೆ ಅಂತ ತಿಳಿಸ್ತೀನಿ, ಓಕೆನಾ. ಸೊ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಹಾಗಾಗಿ ಈ ಸ್ಯಾರಿನ ನಾನು ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಇದು ಆ್ಯಕ್ಚುಲಿ ಲಾಸ್ಟ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಬ್ಲೂ ಕಲರ್ ಬ್ಯಾಂಗಲ್ಸ್ ತಗೊಂಡಿರೋದು ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನೋಡಿ 2 ಡಜನ್ ಇದೆ ಅನಿಸುತ್ತೆ. ನನಗೆ ಈ ಥರ ಫುಲ್ ಬಳೆ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಜಾಸ್ತಿ ಡಿಸೈನ್ದು ತೊಗೊಂಡೆ. ನಾನು ಏನಾದರೂ ತೊಗೊಂಡ್ರೆ ನಾನು ಫುಲ್ ಜಾಸ್ತಿ ಡಿಸೈನ್ ಇರಬೇಕು ನನಗೆ. ಸುಮ್ಮನೆ ಒಂದು ಡಿಸೈನ್ ಹಾಕ್ಕೊಂಡು 6 ಬಳೆ ಆ ಥರ ಹಾಕೊಳ್ಳೋದು ನಂಗೆ ಇಷ್ಟ ಆಗೋಲ್ಲ. ಸೊ ಈ ಟ್ರಿಪ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೋಟಲಿ 9 ಪ್ಲೇಸಸ್ ನೋಡ್ಕೊಂಬಂದ್ವಿ 2 ಡೇಸಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.